ಹಾಯ್ ಗಾಯ್ಸ್, ಹೊಸ ವರ್ಷಕ್ಕೆ ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಇವತ್ತೇನು ಸ್ವೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಹಾಲ್ಕವ್ವ. ಹೊಸ ವರ್ಷಕ್ಕೆ ಹೊಸ ಸ್ವೀಟ್ ಹಾಲ್ಕವ್ವ ಮೀನ್ಸ್ ಹಳೆ ಸ್ವೀಟೇ. ಅದು ನಮ್ಮ ಚೈಲ್ಡ್ಹುಡ್ ಸ್ವೀಟು. ಮೊದಲು ₹1 ₹2 ಸ್ವೀಟ್ ನಮ್ಮ ಚಿಕ್ಕವರಿದ್ದಾಗ ತಿನ್ನೋ ಆ ಸ್ವೀಟ್ ಮಜಾನೇ ಬೇರೆ ಇತ್ತು. ಈಗ ಆ ಸ್ವೀಟ್ ನಮ್ಮ ಕಣ್ಣು ಮುಂದೆ ಇದೆ, ಬಟ್ ತಿನ್ನೋಕ್ಕಾಗ್ತಾ ಇಲ್ಲ. ಈಗ ಅದಕ್ಕೆ ನಾನು ಅದನ್ನು ಮನೇಲೇ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಹಂಗಮೇಲೆ ನೀವೆಲ್ಲ ಕೇಳ್ಬೋದು, ಏನು ನೀನು ಬರೀ ಸ್ವೀಟೇ ಮಾಡ್ತಾ ಇದ್ದಾನಲ್ಲ ಅಂತ. ಆ್ಯಕ್ಚುಲಿ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಸ್ವೀಟ್ ಮಾಡ್ತಿರೋದು. ಕಳೆದ ವಿಡಿಯೋದಲ್ಲಿ ಧಾರವಾಡ ಪೇಡ ಮಾಡಿದ್ದೆ ಹೋದ ವರ್ಷ. ಈಗ ಹಾಲ್ಕವ್ವ ಮಾಡ್ತಾಯಿದ್ದೀನಿ. ಹಾಲ್ಕವ್ವ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುದ್ಯಾವುದು ಅಂದರೆ 1 ಕಪ್ ಮೈದಾ, 3/4 ಗೀ ಮತ್ತು ತುಪ್ಪ, ಆಮೇಲೆ ಇಲಾಚಿ ಪೌಡರು, ಆಮೇಲೆ ಶುಗರ್ ಪೌಡರು, ಆಮೇಲೆ ಸ್ವಲ್ಪ ಇಲಾಚಿ ಪೌಡರು. ನಾನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಅದನ್ನು ಇನ್ಕ್ರೀಸ್ ಮಾಡ್ಬೋದು ನೀವು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಆನ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು 3/4 ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಕಪ್ ಮೈದಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಗರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಹಾಕ್ತಾನೆ ಇರಬೇಕು, ಅಲ್ಲಾಡಿಸಿ. ಸ್ವಲ್ಪ ಇಲಾಚಿ ಹಾಕ್ತಾಯಿದ್ದೀನಿ, ಇಲಾಚಿ ಪೌಡರ್. ಚೆನ್ನಾಗಿ ಈ ಥರ ಎಲ್ಲ ಮ್ಯಾರಿನೇಟ್ ಮಾಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ. ಉಗುರು ಬೆಚ್ಚು ಆಗಕ್ಕೆ ಬಿಡಿ. ಅಂದರೆ ಮೀನ್ಸ್ ಹೀಟ್ ಇರಬೇಕು, ತುಂಬ ಹೀಟ್ ಇರಬಾರ್ದು, ಒಂದು ಸ್ವಲ್ಪ ಹೀಟಲ್ಲಿರಬೇಕು. ಇದು ಉಗುರು ಬೆಚ್ಚಗಾಗಿದೆ. ಈಗ ತುಪ್ಪ ಸವರಿರೋ ಬಾಕ್ಸಿಗೆ ಫಿಲ್ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ಫಿಲ್ ಆಗಿದೆ. ಈಗ ಇದನ್ನು ಒಂದು 30 ನಿಮಿಷ ಫ್ರಿಜ್ಜಲ್ಲಿ ಇಡೋಣ, ಕವರ್ ಮಾಡಿ. ಮಿನಿಟ್ಸ್ ಫ್ರಿಜ್ಜಿಂದ ಇಟ್ಟು ತೆಗಿತಾ ಇದ್ದೀನಿ. 30 ಮಿನಿಟ್ಸ್ ಆಗಿದೆ. ಅಂದರೆ ನಾನು ಈ ಥರ ಸೋಂಪಾಪುಡಿ ಬಾಕ್ಸಲ್ಲಿ ಇಟ್ಟಿದ್ದರಿಂದ ಸೈಡಲ್ಲೆಲ್ಲ ಈ ಥರ ಶೇಪ್ ಬಂದಿದೆ. ಫೈನಲಿ ಹಾಲ್ಕವ್ವಗೆ ಶೇಪ್ ಕೊಟ್ಟಿದ್ದೀನಿ. ಈಗ ಇದನ್ನು ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಹಾಲ್ಕವ್ವ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈಗ ನೀವು ಹಾಲ್ಕವ್ವನ ಮನೇಲಿ ಮಾಡ್ಕೊಂಡು ತಿಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದಂತೆ ಅದಕ್ಕೆ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್. ನಮ್ಮನ್ನು ಹಿಂಗೆ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ.